ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧ ಆದಾಯ ತೆರಿಗೆ ಇಲಾಖೆ ತನಿಖೆಗೆ ಹೊರಟಿದ್ದು ಯಾಕೆ ಗೊತ್ತಾ? ಹೈದರಾಬಾದಿ ಬಿರಿಯಾನಿ ಹೋಟೆಲ್ಗಳು ದೇಶದ ಬೊಕ್ಕಸಕ್ಕೆ ಭಾರಿ ತೆರಿಗೆ ವಂಚನೆ ಮಾಡಿದ್ರ ಆದಾಯ ತೆರಿಗೆ ಇಲಾಖೆ ಈ ತೆರಿಗೆ ವಂಚನೆಯನ್ನ ಬಯಲಿಗೆ ಎಳೆದದ್ದು ಹೇಗೆ? ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ ಇವತ್ತಿನ ರಿತಮ್ ಎಕ್ಸ್ಪ್ಲೈನರ್ ನಲ್ಲಿ. ಸ್ನೇಹಿತರೆ, ಮೊನ್ನೆ ಸೋಮವಾರದಂದು ಆದಾಯ ತೆರಿಗೆ ಇಲಾಖೆಯು ರೆಸ್ಟೋರೆಂಟ್ಗಳಿಂದ ಆಗಿರುವ ತೆರಿಗೆ ವಂಚನೆಯ ವಿರುದ್ಧ ತನಿಖೆ ನಡೆಸುವುದಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿತ್ತು. ಕಳೆದ ನವೆಂಬರ್ ತಿಂಗಳಿನಲ್ಲಿ ನಡೆಸಲಾದ ನಿಯಮಿತ ತಪಾಸಣೆಯ ಸಮಯದಲ್ಲಿ ಈ ಬೃಹತ್ ಪ್ರಮಾಣದ ತೆರಿಗೆ ವಂಚನೆ ಪತ್ತೆಯಾಗಿತ್ತು. ಈ ತಪಾಸಣೆಯ ಸಂದರ್ಭದಲ್ಲಿ ತೆರಿಗೆ ಅಧಿಕಾರಿಗಳು ಹೋಟೆಲ್ ಔಟ್ಲೆಟ್ ನಲ್ಲಿ ಊಟ ಮಾಡುವ ಗ್ರಾಹಕರ ಸಂಖ್ಯೆ ಮತ್ತು ಬಿಲ್ಲಿಂಗ್ ವ್ಯವಸ್ಥೆಯಲ್ಲಿ ದಾಖಲಾದ ಸಂಖ್ಯೆಗೆ ಅಜಗಜಾಂತರ ವ್ಯತ್ಯಾಸ ಇರುವುದನ್ನು ಪತ್ತೆ ಹಚ್ಚಿದರು. ಈ ಕುರಿತು ಇದೀಗ ಆದಾಯ ತೆರಿಗೆ ಇಲಾಖೆಯು ತನಿಖೆಗೆ ಆದೇಶವನ್ನ ಮಾಡಿದೆ. ಏನಿದು ಹೈದರಾಬಾದಿ ಬಿರಿಯಾನಿ ತೆರಿಗೆ ವಂಚನೆ? ಬಿಲ್ಲಿಂಗ್ ಕೌಂಟರ್ನಲ್ಲಿ ನಡೆಸುತ್ತಿದ್ದಂತಹ ಈ ಗೋಲ್ಮಾಲ್ನ ಬಗ್ಗೆ, ಅದರಿಂದ ದೇಶದ ಬೊಕ್ಕಸಕ್ಕೆ ಆದ ಬೃಹತ್ ತೆರಿಗೆ ವಂಚನೆಯ ಬಗ್ಗೆ ಕೇಳಿದರೆ ಆದಾಯ ತೆರಿಗೆ ಅಧಿಕಾರಿಗಳಂತೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಿ. ರೆಸ್ಟೋರೆಂಟ್ಗಳ ಅಡುಗೆ ಕೋಣೆಗಳು ನಿರಂತರ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ, ಗ್ರಾಹಕರು ಅಪಾರ ಪ್ರಮಾಣದಲ್ಲಿ ಬಂದು ಆಹಾರ ಪದಾರ್ಥಗಳನ್ನು ಸವಿತಾ ಇದ್ರೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸ್ತಾ ಇದ್ದಂತಹ ರಿಟರ್ನ್ಸ್ ನಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಇರ್ತಾ ಇತ್ತು. ಇದು ಹೇಗೆಂದು ಪರಿಶೀಲನೆ ನಡೆಸಿದಾಗ ಬೃಹತ್ ಬಿಲ್ಲಿಂಗ್ ಡಿಲೀಟ್ ಜಾಲ ಪತ್ತೆಯಾಯಿತು. ರೆಸ್ಟೋರೆಂಟ್ ಮಾಲೀಕರು ಒಮ್ಮೆ ಬಿಲ್ ಜನರೇಟ್ ಮಾಡಿ ಪಾವತಿಯಾದ ನಂತರ ಬಿಲ್ಗಳನ್ನು ಸಾಫ್ಟ್ವೇರ್ ನಿಂದ ಡಿಲೀಟ್ ಮಾಡ್ತಾ ಇದ್ರು, ಇಲ್ಲವೇ ಕಡಿಮೆ ಬಿಲ್ ಆಗಿ ಪರಿವರ್ತನೆ ಮಾಡ್ತಾ ಇದ್ರು. ಉದಾಹರಣೆಗೆ, ಕುಟುಂಬದ 4 ಜನರು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದರೆ ಒಂದೇ ಬಿಲ್ ಜನರೇಟ್ ಮಾಡ್ತಾರೆ. ಬಿಲ್ ಪಾವತಿಯಾದ ನಂತರ ಒಂದೋ ಪೂರ್ಣ ಬಿಲ್ ಅನ್ನ ಸಾಫ್ಟ್ವೇರ್ ನಿಂದ ಡಿಲೀಟ್ ಮಾಡ್ತಾರೆ, ಇಲ್ಲದಿದ್ದರೆ ಆಹಾರ ಪದಾರ್ಥಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತಾರೆ. ಬಿಲ್ನ ಒಟ್ಟು ಮೊತ್ತಕ್ಕೆ GST ಅನ್ವಯ ಆಗುವುದರಿಂದ ಡಿಲೀಟ್ ಮಾಡಿದರೆ ಸಂಪೂರ್ಣ GST ವಂಚನೆ ಆಗುತ್ತಾ ಇತ್ತು. ಸಂಖ್ಯೆ ಕಡಿಮೆ ತೋರಿಸಿದರೆ GST ಪಾವತಿಯ ಮೊತ್ತವೂ ಕಡಿಮೆ ಆಗ್ತಾ ಇತ್ತು. ಹೈದರಾಬಾದಿ ಚೈನ್ ಆಫ್ ಬಿರಿಯಾನಿ ಹೋಟೆಲ್ ಅಡಿಯಲ್ಲಿ ಬರುವಂತಹ ಅನೇಕ ಫ್ರಾಂಚೈಸಿಗಳು ಸಿಫಾನ್ ಹಾಫ್ ಎಂಬ ಬಿಲ್ಲಿಂಗ್ ಸಾಫ್ಟ್ವೇರ್ ಅನ್ನು ಬಿಲ್ಲಿಂಗ್ಗೆ ಬಳಸ್ತಾ ಇದ್ರು. ಇದು ಗ್ರಾಹಕರಿಂದ ನೀಡಲಾಗುವಂತಹ GST ಬಿಲ್ ಅನ್ನ ಸಿಸ್ಟಮ್ ನಿಂದ ಅಳಿಸಿ ಹಾಕುವ ಅಥವಾ ಕಡಿಮೆ ಬಿಲ್ಲಿಂಗ್ ಮಾಡುವಂತಹ ಆಪ್ಷನ್ ಅನ್ನ ಹೊಂದಿದ್ವು. ಈ ತೆರಿಗೆ ವಂಚನೆಯು 2019ರಿಂದ ನಿರಂತರವಾಗಿ ನಡೀತಾ ಇತ್ತು. ಇದರಿಂದ ದೇಶದ ಬೊಕ್ಕಸಕ್ಕೆ ಉಂಟಾದಂತಹ ಒಟ್ಟು ನಷ್ಟ ಎಷ್ಟು ಗೊತ್ತಾ? ಬರೋಬ್ಬರಿ 70,000 ಕೋಟಿ. ಈ ಬೃಹತ್ ತೆರಿಗೆ ವಂಚನೆಯನ್ನ ಪತ್ತೆ ಹಚ್ಚಿದ್ದು ಹೇಗೆ? ಆದಾಯ ತೆರಿಗೆ ಇಲಾಖೆಯು ಈ ಬೃಹತ್ ತೆರಿಗೆ ವಂಚನೆ ಜಾಲವನ್ನ ಪತ್ತೆ ಹಚ್ಚಲು AI ತಂತ್ರಜ್ಞಾನವನ್ನು ಬಳಸಿತ್ತು. ಸಿಫಾನ್ ಆಫ್ ಸಾಫ್ಟ್ವೇರ್ ಬಳಸ್ತಾ ಇದ್ದಂತಹ 1,77,000 ರೆಸ್ಟೋರೆಂಟ್ಗಳ ಐಡಿಗಳ 60 ಟೆರಾಬೈಟ್ ಬಿಲ್ಲಿಂಗ್ ಮಾಹಿತಿಯನ್ನ ಜನರೇಟಿವ್ AI ತಂತ್ರಜ್ಞಾನವನ್ನು ಬಳಸಿ ಪರಿಶೀಲನೆ ನಡೆಸಿತು. ಈ ಪರಿಶೀಲನೆಯಲ್ಲಿ ಕಳೆದ 6 ವರ್ಷಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಿಲ್ಲುಗಳ ಡಿಲೀಟ್ ಆಗಿರುವ ಮತ್ತು ಎಡಿಟ್ ಆಗಿರುವ ವಂಚನೆ ಬೆಳಕಿಗೆ ಬಂದಿತ್ತು. ಆಹಾರ ತೆರಿಗೆಗೆ ಬೇಕಾದಂತಹ ಕಚ್ಚಾ ಸಾಮಗ್ರಿಗಳ ಖರೀದಿಯ ಸಮಯದಲ್ಲಿ ಜನರೇಟ್ ಆದಂತಹ ಇನ್ಪುಟ್ ಬಿಲ್ಲುಗಳ ಅಂಕಿಅಂಶ ಮತ್ತು ಔಟ್ಪುಟ್ ಬಿಲ್ಲುಗಳ ಅಂಕಿಅಂಶಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವುದನ್ನು ಕೂಡ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಖಾತ್ರಿಪಡಿಸಿಕೊಂಡರು. ಹೀಗೆ ಬೃಹತ್ ತೆರಿಗೆ ವಂಚನಾ ಜಾಲವೊಂದು ಬಯಲಾಯಿತು. ಈ ಬೃಹತ್ ತೆರಿಗೆ ವಂಚನೆಯ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳೇ ಮುಂಚೂಣಿಯಲ್ಲಿದೆ. ಅದರಲ್ಲೂ ಕರ್ನಾಟಕವೇ ನಂಬರ್ 1. ಕರ್ನಾಟಕದಲ್ಲಿ 2,000 ಕೋಟಿಗೂ ಅಧಿಕ ಮೊತ್ತದ ವಂಚನೆ ನಡೆದಿದ್ದರೆ, ತೆಲಂಗಾಣದಲ್ಲಿ 1,500 ಕೋಟಿ ರೂಪಾಯಿ ವಂಚನೆ ನಡೆದು 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ 1,200 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿರುವಂತಹ ತಮಿಳುನಾಡು ಇದ್ದರೆ, ಮಹಾರಾಷ್ಟ್ರ ಮತ್ತು ಗುಜರಾತ್ ಅನಂತರದ ಸ್ಥಾನಗಳಲ್ಲಿದೆ. ಈ ಬೃಹತ್ ತೆರಿಗೆ ವಂಚನೆ ಜಾಲದ ಹಿಂದೆ ಬಿದ್ದಿರುವಂತಹ ಆದಾಯ ತೆರಿಗೆ ಇಲಾಖೆ ಮಾರ್ಚ್ 8ರಂದು ದೇಶವ್ಯಾಪ್ತಿಯಾಗಿ 22 ರಾಜ್ಯಗಳ 46 ನಗರಗಳ 62 ರೆಸ್ಟೋರೆಂಟ್ಗಳಲ್ಲಿ ಅನುಸರಣಾ ಸಮೀಕ್ಷೆಯನ್ನು ನಡೆಸಿದ್ದು, ಇದರಲ್ಲಿ 408 ಕೋಟಿ ರೂಪಾಯಿಗಳ ಮಾರಾಟ ನಿಗ್ರಹ ಆದಾಯ ತೆರಿಗೆ ವಂಚನೆಯಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ಬಹಿರಂಗಪಡಿಸಿದೆ. ಮೊದಲ ಹಂತದ ತನಿಖೆಯಲ್ಲಿ ದೇಶವ್ಯಾಪಿ 63,000 ರೆಸ್ಟೋರೆಂಟ್ಗಳನ್ನು ಗುರುತಿಸಿ ಮಾರ್ಚ್ 31ರೊಳಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡುವಂತೆ ಇಮೇಲ್ ಮೂಲಕ ಆದೇಶವನ್ನ ಮಾಡಿದ್ದೇವೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೈದರಾಬಾದಿ ಬಿರಿಯಾನಿಯ ಘಮದ ಹಿಂದೆ ಇಷ್ಟೊಂದು ಬೃಹತ್ ಪ್ರಮಾಣದ ತೆರಿಗೆ ವಂಚನೆಯ ವಾಸನೆ ಬೆಳಕಿಗೆ ಬಾರದ್ದು ವಿಪರ್ಯಾಸದ ಸಂಗತಿಯೇ ಸರಿ. ತಂತ್ರಜ್ಞಾನದ ಮೂಲಕ ತೆರಿಗೆ ವಂಚನೆಯನ್ನು ಬಯಲಿಗೆ ಇಳಿಬಹುದು ಅಂತ ಅಂದುಕೊಂಡರೆ, ಅದೇ ತಂತ್ರಜ್ಞಾನವು ತೆರಿಗೆ ವಂಚನೆಯನ್ನು ಕೂಡ ಪ್ರೋತ್ಸಾಹಿಸುತ್ತದೆ ಅನ್ನೋದು ಮಾತ್ರ ವಿಪರ್ಯಾಸದ ಸಂಗತಿ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.